ನ್ಯೂಜಿಲೆಂಡ್ ವಿರುದ್ಧ ನಡೆದಂತಹ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ಭರ್ಜರಿ ಜಯ ಗಳಿಸಿದೆ. ಮಹಾರಾಷ್ಟ್ರದ ವಿಸಿಎ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಒಂದು ಪಂದ್ಯದಲ್ಲಿ ಭಾರತ ಜಯ ಗಳಿಸುವುದರೊಂದಿಗೆ ಏಕದಿನ ಸರಣಿಯ ನೋವನ್ನು ಮರೆಸಿದೆ. ಈ ಒಂದು ಪಂದ್ಯದ ಹೈಲೈಟ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡ ಎಲ್ಲ ಯೋಚನೆಗಳನ್ನು ಮಾಡಿ ಮೊದಲು ಭಾರತಕ್ಕೆ ಬ್ಯಾಟಿಂಗ್ ಆಹ್ವಾನವನ್ನು ನೀಡಿತು. ಮೊದಲು ಬ್ಯಾಟಿಂಗ್ ಆಡಲು ಭಾರತ ಪರ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆಗಮಿಸಿದರು. ಆದರೆ ಈ ಒಂದು ಪಂದ್ಯದಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಅವರು 7 ಬಾಲ್ಗಳಲ್ಲಿ 10 ರನ್ ಹೊಡೆದು ಔಟ್ ಆಗಿ ತೆರಳಿದರು. ನಂತರ ಅನೇಕ ದಿನಗಳ ನಂತರ ಭಾರತ ತಂಡದಲ್ಲಿ ಸ್ಥಾನ ಪಡೆದ ಇಶಾನ್ ಕಿಶನ್ ಅವರು 5 ಬಾಲುಗಳಲ್ಲಿ 8 ರನ್ ಹೊಡೆದು ಔಟ್ ಆದರು. ಸಂಕಷ್ಟದಲ್ಲಿದ್ದಂತಹ ಭಾರತಕ್ಕೆ ನಾಯಕ ಮತ್ತು ಅಭಿಷೇಕ್ ಶರ್ಮಾ ಅತ್ಯುತ್ತಮ ಜೊತೆ ಆಟ ಆಡಿದರು. ಅಭಿಷೇಕ್ ಶರ್ಮಾ ಅವರು 22 ಬಾಲ್ಗಳಲ್ಲಿ 50 ರನ್ ಗಳಿಸಿ ತಮ್ಮ ಅರ್ಧ ಶತಕವನ್ನು ಪೂರ್ಣಗೊಳಿಸಿದರು. ಅನೇಕ ಪಂದ್ಯಗಳಿಂದ ಬ್ಯಾಟಿಂಗ್ನಲ್ಲಿ ಮಿಂಚದೆ ಇರುವ ನಾಯಕ 22 ಬಾಲ್ಗಳಲ್ಲಿ 32 ರನ್ ಗಳಿಸಿ ಔಟ್ ಆದರು. 19 ಪಂದ್ಯಗಳಿಂದ ಒಂದೇ ಒಂದು ಅರ್ಧ ಶತಕ ಸಿಡಿಸದ ಅವರ ದಾಖಲೆಯನ್ನು ಸೂರ್ಯಕುಮಾರ್ ತಮ್ಮೊಂದಿಗೆ ಉಳಿಸಿಕೊಂಡರು. 84 ರನ್ ಗಳಿಸಿದಂತಹ ಅಭಿಷೇಕ್ ಶರ್ಮಾ 35 ಬಾಲ್ಗಳಲ್ಲಿ 5 4 8 ಸಿಕ್ಸರ್ ಒಳಗೊಂಡು ಔಟ್ ಆಗಿ ತೆರಳಿದರು. ಇವರ ನಂತರ ಬಂದಂತಹ ಶಿವಮ್ ದುಬೆ ಅಂತಹ ಇಂಪ್ಯಾಕ್ಟ್ ಏನು ಮಾಡಲಿಲ್ಲ. 9 ರನ್ 4 ಬಾಲ್ಗಳಲ್ಲಿ ಬರ ಹೆಚ್ಚಿಸುವ ಆತುರದಲ್ಲಿ ಔಟ್ ಆಗಿ ತೆರಳಿದರು. ಆದರೆ ಈ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಮಿಯೋ ಕೂಡ ಅದ್ಭುತವಾಗಿತ್ತು. 16 ಬಾಲ್ಗಳಲ್ಲಿ 25 ರನ್ ಗಳಿಸಿದ ಹಾರ್ದಿಕ್ ಪಾಂಡ್ಯ ಔಟ್ ಆದರು. ಆದರೆ ನಂತರ ಬಂದಂತಹ ರಿಕ್ಕು ಸಿಂಗ್ 44 ರನ್ 20 ಬಾಲ್ಗಳಲ್ಲಿ ಭಾರತದ ಮೊತ್ತ 238 ಅದ್ಭುತವಾದಂತಹ ರನ್ ಕಲೆ ಹಾಕಲು ಸಹಕಾರಿಯಾದರು. ನ್ಯೂಜಿಲೆಂಡ್ ಪರ ಜೇಕಬ್ ಡಫಿ ಅವರು ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದರು. 27 ರನ್ಗಳನ್ನು ನೀಡಿ 2 ವಿಕೆಟ್ ಬಾಚಿ ಅತ್ಯುತ್ತಮ ಎಕಾನಮಿಯನ್ನು ಹೊಂದಿದರು. ಹಾಗೆಯೇ ಜೆಮಿಸನ್ ಅವರು ದುಬಾರಿಯಾದರೂ ಕೂಡ 54 ರನ್ ನೀಡಿ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಈ ಒಂದು ಪಂದ್ಯದಲ್ಲಿ 238 ರನ್ಗಳ ಬೃಹತ್ ಮೊತ್ತ ಬೆನ್ನಟ್ಟಿದ ನ್ಯೂಜಿಲೆಂಡ್ ತಂಡಕ್ಕೆ ಆರಂಭಿಕ ಆಘಾತ ಕಾದಿತ್ತು. ಏಕದಿನ ಸರಣಿಯಲ್ಲಿಯೂ ಕೂಡ ತನ್ನ ಕಳಪೆ ಫಾರ್ಮ್ ಪ್ರದರ್ಶಿಸಿದ ಡೆವಿನ್ ಕಾನ್ವೆ ಡಕ್ಔಟ್ ಆಗಿ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇವರ ನಂತರ ಬಂದಂತಹ ಟಿ20ಯಲ್ಲಿ ಮಾತ್ರ ಸ್ಥಾನ ಪಡೆದಿದ್ದಂತಹ ಲೆಫ್ಟ್ ಹ್ಯಾಂಡ್ ದಾಂಡಿಗ ರವೀನ್ ರಚೀಂದ್ರ ಕೂಡ ಅಂತಹ ಆಟವನ್ನು ಆಡಲಿಲ್ಲ. 5 ಬಾಲ್ಗಳಲ್ಲಿ 1 ರನ್ ಗಳಿಸಿ ಹಾರ್ದಿಕ್ ಪಾಂಡ್ಯಗೆ ವಿಕೆಟ್ ಒಪ್ಪಿಸಿದರೆ ಟೀಮ್ ರಾಬಿನ್ಸನ್ ಅದ್ಭುತ ಆಟವಾಡಿದರು. 15 ಬಾಲ್ಗಳಲ್ಲಿ 21 ರನ್ ಹೊಡೆದು ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದರು. ಏಕದಿನ ಸರಣಿಯ ಹೀರೋ ಆಗಿದ್ದ ಗ್ಲೆನ್ ಫಿಲಿಪ್ಸ್ ಅವರು 29 ಬಾಲ್ಗಳಲ್ಲಿ ಅರ್ಧ ಶತಕ ಹೊಡೆದು ತಂಡಕ್ಕೆ ಆಸರೆಯಾಗಿ ನಿಂತರು. ಅಂತಿಮವಾಗಿ ಫಿಲಿಪ್ಸ್ ಅವರು 40 ಬಾಲ್ಗಳಲ್ಲಿ 78 ರನ್ ಹೊಡೆದು 195 ಸ್ಟ್ರೈಕ್ ರೇಟ್ನಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ನ್ಯೂಜಿಲೆಂಡ್ ತಂಡದ ಯಂಗ್ ಬ್ಯಾಟ್ಸ್ಮನ್ ಎಂ ಚಾಂಪ್ಮನ್ 39 ರನ್ 24 ಬಾಲ್ಗಳಲ್ಲಿ ತಂಡಕ್ಕೆ ಆಸರೆಯಾಗಿ ನಿಂತು ಗೆಲುವಿಗೆ ಪ್ರಯತ್ನಿಸಿದರು. ಅದೇ ರೀತಿ ಡ್ಯಾನಿಯಲ್ ಮಿಚೆಲ್ 18 ಬಾಲಲ್ಲಿ 28 ರನ್ ಗಳಿಸಿದರು. ಆದರೆ ಇದು ತಂಡಕ್ಕೆ ಸಾಕಾಗುವ ಮೊತ್ತವಾಗಿರಲ್ಲ. ಶಿವಮ್ ದುಬೆಗೆ ವಿಕೆಟ್ ಒಪ್ಪಿಸಿ ಹೊರನಡೆದರೆ ಅಂತಿಮವಾಗಿ ನಾಯಕ ಹೋರಾಟ ನಡೆಸಿ ಮಿಚೆಲ್ ಸ್ಯಾಂಟ್ನರ್ ಅವರು 13 ಬಾಲ್ಗಳಲ್ಲಿ 20 ರನ್ ಗಳಿಸಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ವಿಫಲರಾದರು. ಭಾರತ ಪರ ವರುಣ್ ಚಕ್ರವರ್ತಿಯವರ ಮ್ಯಾಜಿಕ್ ನಡೆಯಿತು. 37 ರನ್ ನೀಡಿ 2 ವಿಕೆಟ್ಗಳನ್ನು ಪಡೆದರು. ಈ ಒಂದು ಪಂದ್ಯದ ವಿಶೇಷ ಏನಂದರೆ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಅನುಭವಿಸಿದ್ದ ಶಿವಮ್ ದುಬೆ 28 ರನ್ ನೀಡಿ 2 ವಿಕೆಟ್ಗಳನ್ನು ಪಡೆಯುವುದರೊಂದಿಗೆ ಭಾರತದ ಗೆಲುವಿನಲ್ಲಿ ಬೌಲಿಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅಂತಿಮವಾಗಿ ಭಾರತ ತಂಡ 190 ರನ್ಗೆ ನ್ಯೂಜಿಲೆಂಡ್ ತಂಡವನ್ನು ಕಟ್ಟಿಯಾಗಿತ್ತು ಅಂತ ಹೇಳ್ಬೋದು. ಈ ಒಂದು ಸರಣಿಯಲ್ಲಿ ಭಾರತ 48 ರನ್ಗಳ ಮುನ್ನಡೆಯೊಂದಿಗೆ 1-0 ಮುನ್ನಡೆಯನ್ನು ಸರಣಿಯಲ್ಲಿ ಕಾಯ್ದುಕೊಂಡಿದೆ. ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತ ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.